ಇದು ನಿಮ್ಮ ಆರ್ಮ್ಯಾಕ್ಸ್ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ನಿರಂತರ ಸುದ್ದಿ ವರದಿ ಬೆನ್ನಲ್ಲೇ ಅಧಿಕಾರಿಗಳ ತಲೆದಂಡವಾಗಿದೆ. ಡಾಬಾದಲ್ಲಿ ಎಣ್ಣೆ ಪಾರ್ಟಿ ಮಾಡಿದ್ದಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ. ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಬೆಸ್ಕಾಂನ 3 ಅಧಿಕಾರಿಗಳು ಅಮಾನತಾಗಿದ್ದಾರೆ. ಎಸ್, ಇದು ನಿಮ್ಮ ಆರ್ಮ್ಯಾಕ್ಸ್ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ನಿರಂತರ ಸುದ್ದಿ ವರದಿ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳ ತಲೆದಂಡವಾಗಿದೆ. ಡಾಬಾದಲ್ಲಿ ಎಣ್ಣೆ ಪಾರ್ಟಿ ಮಾಡಿದಂಥ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಬೆಸ್ಕಾಂನ 3 ಅಧಿಕಾರಿಗಳನ್ನು ಅಮಾನತು ಮಾಡಿದ್ದಾರೆ. ಜೆಇಆರ್ ರಾಘವೇಂದ್ರ, ಮೀಟರ್ ರೀಡರ್ ಶ್ರೀನಿವಾಸ್, ಲೈನ್ಮನ್ ಆದಿನಾರಾಯಣ ಸೇರಿದಂತೆ 3 ಸಸ್ಪೆಂಡ್ ಮಾಡಲಾಗಿದೆ. ಜನಸಾಮಾನ್ಯರ ಕೆಲಸ ಮಾಡಬೇಕಾದವರು ಡಾಬಾದಲ್ಲಿ ಕೂತ್ಕೊಂಡು ಎಣ್ಣೆ ಪಾರ್ಟಿ ಮಾಡಿದರು. ಅದು ಯಾವಾಗ ಡ್ಯೂಟಿ ಮುಗಿಸ್ಕೊಂಡು ಹೋಗಿದ್ರೆ ಯಾರೂ ಪ್ರಶ್ನೆನೇ ಮಾಡ್ತಾ ಇರಲಿಲ್ಲ. ಡ್ಯೂಟಿ ಟೈಮ್ನಲ್ಲಿ ಎಣ್ಣೆ ಹೊಡಿತಾ ಇದ್ರು. ಡ್ಯೂಟಿ ಟೈಮ್ನಲ್ಲೇ ಬಾಟ್ಲಿ ಹಿಡ್ಕೊಂಡು ಎಣ್ಣೆ ಹೊಡಿತಾ ಇದ್ರು ಗುಡಿಬಂಡೆ ಬೆಸ್ಕಾಂ ಅಧಿಕಾರಿಗಳು. ಆರ್ಮ್ಯಾಕ್ಸ್ನಲ್ಲಿ ಸುದ್ದಿ ಪ್ರಸಾರದ ಬೆನ್ನಲ್ಲೇ ಈಗ ಬೆಸ್ಕಾಂ ಇಲಾಖೆ ಕ್ರಮ ಕೈಗೊಂಡಿದೆ. ನೋಡಿ, ಇದ್ರ ಬಗ್ಗೆ ನಾವು ವರದಿ ಪ್ರಸಾರ ಮಾಡಿದ್ವಿ ಈ ಹಿಂದೆ. ಡಾಬಾದಲ್ಲಿ ಕರ್ತವ್ಯದ ಸಮಯದಲ್ಲಿ ಇವರು ಎಣ್ಣೆ ಪಾರ್ಟಿ ಮಾಡ್ತಿದ್ರು. ಜೆಇಆರ್ ರಾಘವೇಂದ್ರ ಫೋಟೋಸ್ ನಾವು ತೋರಿಸ್ತಾ ಇದ್ದೀವಿ ನೋಡಿ. ಜೆಇಆರ್ ರಾಘವೇಂದ್ರ, ಮೀಟರ್ ರೀಡರ್ ಶ್ರೀನಿವಾಸ್, ಲೈನ್ಮನ್ ಆದಿನಾರಾಯಣ 3 ಕೆಲಸ ಮಾಡೋದನ್ನು ಬಿಟ್ಟು ಕೆಲಸದ ಟೈಮ್ನಲ್ಲಿ ಡಾಬಾದಲ್ಲಿ ಕೂತ್ಕೊಂಡು ಭರ್ಜರಿಯಾಗಿ ಎಣ್ಣೆ ಹಾಕ್ತಾಯಿದ್ರು. ಸೊ ಇದ್ರ ಬಗ್ಗೆ ನಾವು ವರದಿಯನ್ನು ಪ್ರಸಾರ ಮಾಡಿದ್ವಿ. ಈಗ ವರದಿ ಬೆನ್ನಲ್ಲೇ ಬೆಸ್ಕಾಂ ಈ 3 ಅಮಾನತು ಮಾಡಿದೆ. ಕರ್ತವ್ಯದ ಸಂದರ್ಭದಲ್ಲಿ, ಕೆಲಸದ ಸಂದರ್ಭದಲ್ಲಿ ಇವರು ಹಿಂಗೆ ಮೋಜು ಮಸ್ತಿಲಿ ತೊಡಕೊಂಡ್ರೆ ಹೆಂಗೆ ಅಂತ ಸರ್ಕಾರಿ ಅಧಿಕಾರಿಗಳು, ಇವರೆಲ್ಲ ಸರ್ಕಾರದಲ್ಲಿ ಕೆಲಸ ಮಾಡುವಂಥವ್ರು, ಬೆಸ್ಕಾಂನ ಅಧಿಕಾರಿಗಳು, ಎಲ್ಲಿ ಲೈನ್ ಕಟ್ ಆಗಿದೆ, ಎಲ್ಲಿ ಸಮಸ್ಯೆ ಆಗಿದೆ, ಎಲ್ಲಿ ಕರೆಂಟ್ ಪಾಸ್ ಆಗ್ತಾ ಇಲ್ಲ, ಇದನ್ನು ನೋಡಬೇಕಾದಂಥವ್ರು ಎಣ್ಣೆ ಟೈಮಲ್ಲಿ, ಡ್ಯೂಟಿ ಟೈಮಲ್ಲಿ ಎಣ್ಣೆ ಹೊಡಿತಾ ಇದ್ದಂಥದ್ದು. ಡ್ಯೂಟಿ ಟೈಮಲ್ಲಿ ಎಣ್ಣೆ ಹೊಡಿತಾ ಇದ್ರು ಅಂತ ನೋಡಿ. ಹೆಂಗಿದೆ ಪರಿಸ್ಥಿತಿ ಅಂದರೆ, ನಿಮ್ಮ ಮನೇಲಿ ಏನಾದರೂ ಕರೆಂಟ್ ಕಟ್ಟಾಗಿದೆ, ನಿಮ್ಮ ಏರಿಯಾದಲ್ಲಿ ಕರೆಂಟ್ ಕಟ್ಟಾಗಿದೆ, ನಿಮ್ಮ ಲೈನಲ್ಲಿ ಏನಾದರೂ ಕರೆಂಟ್ ಕಟ್ಟಾಗಿದೆ, ನಿಮ್ಗೆ ಸರಿಯಾಗಿ ಕರೆಂಟ್ ಪಾಸ್ ಆಗ್ತಿಲ್ಲ, ಲೈನ್ ಸಮಸ್ಯೆ ಇದೆ, ಕರೆಂಟ್ ಸಮಸ್ಯೆ ಇದೆ ಅಂತ ನೀವೇನಾದರೂ ಫೋನ್ ಮಾಡಿದ್ರೆ ಬರೋದೇ ಇಲ್ಲ. ಎಷ್ಟೊತ್ತಾದರೂ ಬರಲ್ಲ. ಅದು ಇಲ್ಲಿದ್ದೀನಿ ಸಾರ್, ಅಲ್ಲಿದ್ದೀನಿ ಸಾರ್, ಅಯ್ಯೋ ಬಂದುಬಿಟ್ಟೆ ಸಾರ್ ಅಂತ ಹೇಳ್ಕೊಂಡಿರ್ತಾರೆ. ಆದರೆ ಬರೋದೇ ಇಲ್ಲ. ಸೊ ಯಾಕೆ ಬರಲ್ಲ ಅಂದರೆ ಹಿಂಗೆ ಕುತ್ಕೊಂಡು ಡ್ಯೂಟಿ ಟೈಮಲ್ಲಿ ಎಣ್ಣೆ ಹೊಡಿತಾ ಇರ್ತಾರೆ ಅಂತ. ಸೊ ಇದ್ರ ಬಗ್ಗೆ ಆರ್ಮ್ಯಾಕ್ಸ್ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಈಗ ಅಧಿಕಾರಿಗಳು ಇವರು 3 ಸಸ್ಪೆಂಡ್ ಮಾಡಲಾಗಿರುವಂಥದ್ದು. ಆ ಮೂಲಕ ಕ್ರಮ ಕೈಗೊಂಡಿದ್ದಾರೆ. ಇನ್ನಿತರ ಸಿಬ್ಬಂದಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಶ್ರೀನಿವಾಸಿಗೆ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಶ್ರೀನಿವಾಸಿಗ 3 ಸಸ್ಪೆಂಡ್ ಮಾಡಲಾಗಿದೆ ಅನ್ನುವಂಥದ್ದು. ಅಂದರೆ ಈ ಕುರಿತು ಆರ್ಮ್ಯಾಕ್ಸ್ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಸೊ ಎಲ್ಲ ಒಂದು ಕಡೆ ಈ ಕೆಲಸದ ಸಂದರ್ಭದಲ್ಲಿ ಕೆಲಸ ಮಾಡೋದನ್ನು ಬಿಟ್ಟು ಮಾಡಬಾರ್ದು, ಮಾಡಿದ್ರೆ ಇದೇ ಶಿಕ್ಷೆ ಅನ್ನುವ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಅಂತ. ಖಂಡಿತ ಶಿವಶಂಕರ್, ಏನೊಂದು ಆರ್ಮ್ಯಾಕ್ಸ್ ಒಂದು ಸುದ್ದಿ ಇನ್ಫ್ಯಾಕ್ಟ್ ಈಗ 3 ಅಧಿಕಾರಿಗಳು ಸಸ್ಪೆಂಡ್ ಆಗಿರುವಂತನು. ಇನ್ನು ಡಾಬಾವನ್ನೇ ಕಚೇರಿ ಮಾಡಿಕೊಂಡಿದ್ದ ಬೆಸ್ಕಾಂ ಅಧಿಕಾರಿಗಳಿಗೆ ಈಗ ಸದ್ಯಕ್ಕೆ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. 3 ಅಧಿಕಾರಿಗಳಿಗೆ ಈಗ ಸಸ್ಪೆಂಡ್ ಮಾಡಿ ಬೆಸ್ಕಾಂ ಅಧಿಕಾರಿಗಳಂತ ಹೇಳ್ಬೋದು. ಇನ್ನು ಗುಡಿಬಂಡೆ ವಿಭಾಗದ ಡಿ ಪಾಳ್ಯ ಬೆಸ್ಕಾಂ ಜೆಇ ಮತ್ತು ಆರ್ ರಾಘವೇಂದ್ರ ಮತ್ತೆ ಮೀಟರ್ ರೀಡರ್ ಶ್ರೀನಿವಾಸ್, ಲೈನ್ಮನ್, ಹೀಗೆ 3 ಜನರನ್ನು ಈಗ ಸಸ್ಪೆಂಡ್ ಮಾಡಿ ಅವರ ಮೇಲೆ ಆದೇಶವನ್ನು ಹೊರಡಿಸಿರುವಂತದ್ದು. ಇನ್ನು ಏನು ಕೆಲಸದ ಒಂದು ಸಂದರ್ಭದಲ್ಲಿ ಒಂದು ಗುಡಿಬಂಡೆ ತಾಲೂಕಿನ ಒಂದು ಡಾಬಾದಲ್ಲಿ ಕೂತು ಆ ಒಂದು ಎಣ್ಣೆ ಒಂದು ಪಾರ್ಟಿಯಲ್ಲಿ ಮತ್ತೆ ಅದನ್ನ ಎಣ್ಣೆ ಪಾರ್ಟಿ ಸಮೇತ ಸರ್ಕಾರಿ ಒಂದು ಏನು ಪರವಾನಿಗಳನ್ನು ದಾಖಲೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ಸಹ ಈ ಒಂದು ಘಟನೆ ನಮ್ಮ ಆರ್ಮ್ಯಾಕ್ಸ್ ನಲ್ಲಿ ಸುದ್ದಿ ಪ್ರಸಾರ ಬಿತ್ತರ ಮಾಡಿತ್ತು. ಆ ಒಂದು ಬೆನ್ನಲ್ಲೇ ಸಹ ಇವತ್ತು ಬೆಸ್ಕಾಂ ಅಧಿಕಾರಿಗಳು ಸಹ ಎಚ್ಚೆತ್ತುಕೊಂಡಿರುವಂತಾನೆ ಹೇಳಬಹುದು. ಇನ್ನು ಕರ್ತವ್ಯದ ನಿರ್ಲಕ್ಷ್ಯದ ಆರೋಪದ ಮೇಲೆ ಆ 3 ಜನರನ್ನು ಸಹ ಈಗ ಅಮಾನತು ಮಾಡಿರುವಂತದ್ದು. ಇನ್ನು ಕರ್ತವ್ಯದಲ್ಲಿ ಸಮಯದಲ್ಲಿ ಎಣ್ಣೆ ಪಾರ್ಟಿ ಮಾಡಿದ ಗುಡಿಬಂಡೆ ಬೆಸ್ಕಾಂ ಅಧಿಕಾರಿಗಳ ಸಿಬ್ಬಂದಿಯೊಂದಿಗೆ ಈಗ ಅವರಿಗೆ ಖಡಕ್ ಆಗಿ ಒಂದು ನೋಟಿಸ್ ಕೊಟ್ಟು ಸಸ್ಪೆಂಡ್ ಮಾಡುವಂತಹ ಒಂದು ಕೆಲಸ ಈಗ ನಡೆಯುವಂತದ್ದು. ಈ ಒಂದು ಎಲ್ಲ ಕಾರಣ ಸಹ ಒಂದು ಆರ್ಮ್ಯಾಕ್ಸ್ ಸುದ್ದಿ ಪ್ರಸಾರವಾದ ಒಂದು ಬೆನ್ನಲ್ಲೇ ಸಹ ಈ ಒಂದು ಕೆಲಸಕ್ಕೆ ಎಲ್ಲರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತೇನೆ. ಇನ್ನು ಬೆಸ್ಕಾಂ ಅಧಿಕಾರಿಗಳ ಒಂದು ಡಾಬಾದಲ್ಲಿ ಎಣ್ಣೆ ಪಾರ್ಟಿ ಮಾಡಿದ್ದ ಒಂದು ಎಲ್ಲೆಡೆ ಸಹ ಒಂದು ಇದಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ಸಹ ಇವತ್ತು ಆರ್ಮ್ಯಾಕ್ಸ್ಗೆ ಒಂದು ಏನು ಅಧಿಕಾರಿಗಳ ಒಂದು ಸುದ್ದಿ ಒಂದು ಪ್ರಸಾರ ಮಾಡ್ತಾ ಒಂದು ಹಿನ್ನೆಲೆಯಲ್ಲಿ ಸಹ
ಒಂದು ಸಸ್ಪೆಂಡ್ ಮಾಡಿ ಅವರ ಒಂದು ಇದಕ್ಕೆ ಉಂಟಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್.